ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೀಕ್ಷಕರೇ. ನಾನಿವತ್ತು ಕಪ್ಪು ಒಣ ದ್ರಾಕ್ಷಿಯ ಬಗ್ಗೆ ಪ್ರಯೋಜನಗಳೇನು, ಅದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದನ್ನು ನಾನು ನಿಮಗೆಲ್ಲ ತಿಳಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮೊದಲನೇದಾಗಿ ಇದರಿಂದ ಏನಪ್ಪ ಯೂಸ್ ಅಂದರೆ, ಇದು ಹೆಲ್ಪ್ಸ್ ಕ್ಯೂರ್ ಕಾನ್ಸ್ಟಿಪೇಷನ್. ಅಂದರೆ ಯಾರಿಗೆಲ್ಲ ಮಲಬದ್ಧತೆ ಇರುತ್ತಲ್ಲ, ತುಂಬ ಹೇರಳವಾದ ಫೈಬರ್ ಇರುತ್ತೆ ಇದರಲ್ಲಿ. ಮಲಬದ್ಧತೆ ಇರೋರಿಗೆ ತುಂಬ ಯೂಸ್ ಆಗುತ್ತೆ. ಮೋಷನ್ ಕ್ಲಿಯರ್ ಆಗೋಲ್ಲ ಅಂತ ತುಂಬ ಪ್ರಾಬ್ಲಮ್ಮಿಂದ ಇದು ಮಾಡ್ತಿರ್ತಾರೆ, ಸಫರ್ ಪಡ್ತಾ ಇರ್ತಾರೆ. ಅಂಥವ್ರಿಗೂ ಇದು ತುಂಬ ಯೂಸ್ ಆಗುತ್ತೆ. ಅಂದರೆ ಇದನ್ನು ನಿಯಮಿತವಾಗಿ ವಾರದಲ್ಲಿ 2 ರಿಂದ 3 ಸಾರಿ ಇದನ್ನು ಯೂಸ್ ಮಾಡಬೇಕು. ಹಾಗೆ ಅಸಿಡಿಟಿ ಪ್ರಾಬ್ಲಮ್ ಇರೋರಿಗೂ ತುಂಬ ಚೆನ್ನಾಗಿ ಶಮನ ಮಾಡುತ್ತೆ ಅಸಿಡಿಟಿನ ಇದನ್ನು. ಹಾಗೆ ಐರನ್, ಕಾಪರ್, ಫೈಬರ್ ಇದು ಹೇರಳವಾಗಿ ಇರೋದ್ರಿಂದ ಹೈಯರ್ ಬಿ ಪಿ ಏನಿರುತ್ತಲ್ಲ, ಹೈಪರ್ ಟೆನ್ಷನ್, ಅದನ್ನು ಸಹ ರೆಡ್ಯೂಸ್ ಮಾಡುತ್ತೆ. ಕ್ಯಾಲ್ಸಿಯಂ ಕೂಡ ಇದರಲ್ಲಿ ತುಂಬ ಚೆನ್ನಾಗಿದೆ, ಮೂಳೆಗೆ ತುಂಬ ಗಟ್ಟಿ ಕೊಡುತ್ತೆ. ಹಾಗೆ ರಿಚ್ ಆ್ಯಂಟಿ ಆಕ್ಸಿಡೆಂಟ್ ಕೂಡ ಇದರಲ್ಲಿ ಇದೆ. ಬಟ್ ಡಯಾಬಿಟಿಸ್ ಇರೋರು ಸ್ವಲ್ಪ ಯೂಸ್ ಮಾಡಿ ತಕ್ಕ ಮಟ್ಟಿಗೆ, ಅಂದರೆ ಒಂದು 2, 3, 5 ಯೂಸ್ ಮಾಡಿದರೆ ಸಾಕು. ಇನ್ನು ಬ್ಯಾಲೆನ್ಸ್ ಡೇಗೆ 1, 2, 3 ಬಾದಾಮಿ ತಿನ್ನಿ, ಅಲ್ಲರಿಗೆ ಈಕ್ವಲ್ ಆಗುತ್ತೆ. ಯಾಕಂದರೆ ಇದು ನ್ಯಾಚುರಲ್ ಶುಗರ್ ಇರುತ್ತೆ ಇದರಲ್ಲಿ, ಓಕೆನಾ. ಅಷ್ಟೇ ಅಲ್ಲ, ಇದು ಹೆಣ್ಮಕ್ಳಲ್ಲಿ ಯಾರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ಡ್ ಇರುತ್ತಲ್ಲ ಅದನ್ನು ಸಹ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ಡ್ ಮಾಡುತ್ತೆ. ಅಧಿಕ ಸುಸ್ತು ಅಂತ ಯಾರೆಲ್ಲ ಹೇಳ್ತೀರಾ, ತುಂಬ ಸುಸ್ತಾಗ್ತಿದೆ, ಕೈಕಾಲೆಲ್ಲ ನೋವು, ಶಕ್ತಿನೇ ಇಲ್ದಾಗ ಆಗ್ತಿದೆ, ಕೆಲಸ ಮಾಡೋಕ್ಕೆ ನಮಗೆ ಎನಿ ಟೈಮ್ ಒಂಥರ ಫೀಲ್ ಆಗುತ್ತೆ ಅಂತಿರಲ್ಲ, ಅಂಥವರೆಲ್ಲ ಇದನ್ನು ಯೂಸ್ ಮಾಡಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತ ನಾನು ಸಹ ಇದನ್ನು ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಯೂಸ್ ಮಾಡಿ. ಅದನ್ನೇ ಯಾವ ರೀತಿ ಯೂಸ್ ಮಾಡೋದು ಅಂತಲೂ ನಿಮಗೆ ಹೇಳ್ತೀನಿ ಬನ್ನಿ. ಇದನ್ನು ಕಪ್ಪು ಒಣ ದ್ರಾಕ್ಷಿ ಅಂತ ಹೇಳಿ ಕರೀತಾರೆ. ಇದನ್ನು ಒಂದು ಅಂಗಡಿಲೆಲ್ಲ ಸಿಗುತ್ತೆ, G7 ಆಗಿರ್ಬೋದು, ಆ ರೀತಿ ಎಲ್ಲ ಶಾಪಲ್ಲಿ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಈ ರೀತಿ ಎಲ್ಲ. ಆದಷ್ಟು ಸೀಡ್ಸ್ ಇರೋದನ್ನು ತೊಗೊಂಡು ಯೂಸ್ ಮಾಡಿ. ಇದನ್ನು ನಿಮಗೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಪ್ಯಾಕೆಟಲ್ಲಿ ಸಿಗುತ್ತೆ. ಈ ಥರ 50 ಗ್ರಾಮ್, 100 ಗ್ರಾಮ್ ಈ ಥರ ಎಲ್ಲ ಪ್ಯಾಕೆಟ್ ಸಿಗುತ್ತೆ, G7 ಆಗಿರ್ಬೋದು, ಆನ್ಲೈನಲ್ಲಾಗಿರ್ಬೋದು. ಆದಷ್ಟು ಸೀಡ್ಸ್ ಇರೋದು ತೊಗೊಳ್ಳಿ, ಸೀಡ್ಸ್ ಇಲ್ಲದೆ ಇರೋದು ಯೂಸ್ ಆಗೋಲ್ಲ. ಹಾಗೆ ಒಂದು ಗ್ಲಾಸ್ ನೀರು ತೊಗೋಬೇಕು ರಾತ್ರಿ. ವಿಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ, ಆ ಗ್ಲಾಸಲ್ಲಿ ನೀರು ತೊಗೊಂಡ್ಬಿಟ್ಟು ಸ್ವಲ್ಪ ದ್ರಾಕ್ಷಿನ ಅದರಲ್ಲಿ ನೆನೆ ಹಾಕಿಬಿಟ್ಟು ಮಾರ್ನಿಂಗ್ ಅದೆಲ್ಲ ನೀರು ಬಿಟ್ಕೊಂಡಿರುತ್ತೆ. ಇಲ್ಲಿ ನೋಡಿ ಈ ರೀತಿ ಕಲರ್ ಆಗಿರುತ್ತೆ, ಬಿಟ್ಕೊಂಡಾಗ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಲ್ವಾ. ಸೋಸ್ಕೋಬೇಕು, ಆ ದ್ರಾಕ್ಷಿನೆಲ್ಲ ಚೆನ್ನಾಗಿ ಸೋಸ್ಕೊಂಡು ಈ ರೀತಿ ನೀರು ಬರುತ್ತೆ. ಆ ನೀರನ್ನ ನೀವು ಕುಡಿಬೇಕು, ಮೇನ್ ನೀರೇ ಕುಡಿಯೋದಿರೋದು. ಕೆಲವೊಬ್ಬರು ದ್ರಾಕ್ಷಿ ನಾನು ವೇಸ್ಟ್ ಮಾಡಲ್ಲಪ್ಪ ತಿಂತೀನಿ ಅಂತ ಹೇಳೋರು ತಿನ್ಬೋದು, ಅದರಿಂದನೂ ಸಹ ತುಂಬ ಯೂಸ್ ಆಗುತ್ತೆ. ಮೇನ್ ಇರೋದು ಅಂದರೆ ನೀರು ಕುಡಿಬೇಕು, ಲಿಕ್ವಿಡ್ ಇರೋದನ್ನೇ ನೀವು ತೊಗೋಬೇಕು, ಅದು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಗೊತ್ತಾಯ್ತಲ್ವಾ ಈ ಕಪ್ಪು ಒಣ ದ್ರಾಕ್ಷಿ ಯಾವ ರೀತಿ ಯೂಸ್ ಮಾಡೋದು, ಇದರಿಂದ ಏನೆಲ್ಲ ಯೂಸ್ ಅಂತ ಹೇಳಿ ನೀವು ಸಹ ಇದನ್ನು ಯೂಸ್ ಮಾಡಿ, ಓಕೆನಾ. ಒಟ್ಟಾರೆ ಹೇಳಬೇಕು ಅಂದರೆ ಈ ಒಣ ದ್ರಾಕ್ಷಿ ನಮ್ಮ ಆರೋಗ್ಯಕ್ಕೆ ಒಂದು ಉತ್ತಮ ಮೆಡಿಷನ್ ಅಂತ ಹೇಳ್ಬೋದು, ನೈಸರ್ಗಿಕ ಮೆಡಿಷನ್ ಅಂತ ಹೇಳಿ. ನೀವು ಸಹ ಇದನ್ನು ಯೂಸ್ ಮಾಡಿ, ನಿಮ್ಮ ಆರೋಗ್ಯಕ್ಕೆ ಸಹ ಯಾವ ರೀತಿ ಉಪಯೋಗ ಆಗಿದೆ ಅನ್ನೋದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್, ಟೇಕ್ ಕೇರ್. ಮತ್ತು ಇನ್ನೊಂದು ಆರೋಗ್ಯಕರವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ ವೀಕ್ಷಕರೇ. ಇದನ್ನು ವೀಕ್ಷಣೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ, ಕಮೆಂಟ್ ಮಾಡಿ, ಶೇರ್ ಮಾಡೋ ಮುಖಾಂತರ ನಮ್ಮ ಚಾನಲ್ನ ಪ್ರೋತ್ಸಾಹಿಸಿ. ಬಾಯ್ ಬಾಯ್, ಎಲ್ರಿಗೂ ಶುಭವಾಗಲಿ, ಎಲ್ಲರಿಗೂ ದೇವರು ಒಳ್ಳೆಯದನ್ನು ಮಾಡಲಿ. ಹಾಗೆ ಆರೋಗ್ಯವನ್ನು ಎಲ್ಲರೂ ಸುಧಾರಿಸ್ಕೊಳ್ಳಿ, ಆದಷ್ಟು ಉತ್ತಮವಾದ ಆಹಾರವನ್ನು ಊಟ ಮಾಡಿಬಿಟ್ಟು.